ಗ್ರೇಟರ್ ಬೆಂಗಳೂರು ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ಯಶಸ್ವಿಯಾಗಲಿ ಅನ್ನುವ ಮುಖಾಂತರವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಬೆಂಗಳೂರಿಗೆ ಹೊಸ ರೀತಿಯಲ್ಲಿ ಆಗುತ್ತದೆ. ಈ ಕಾನ್ಸೆಪ್ಟ್ ಯಾವ ರೀತಿ ಕೆಲಸ ಮಾಡುತ್ತದೆ ನೋಡೋಣ. ಸ್ವಲ್ಪ ದಿನಗಳಲ್ಲಿ ಫಲಿತಾಂಶ ಗೊತ್ತಾಗುತ್ತದೆ. ಏನಾದರೂ ನ್ಯೂನತೆಗಳಿದ್ರೆ ಸರಿಪಡಿಸಿಕೊಳ್ಳೋಣ ಅಂತ. ಯಾಕಂದ್ರೆ ಬಿಬಿಎಂಪಿ ಹೋಗಿ ಇನ್ನ ಗ್ರೇಟರ್ ಬೆಂಗಳೂರು ಬರುತ್ತೆ. ಸೊ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಂದಲೂ ಕೂಡ ಅಸ್ತು ಅಂದಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ನಾವು ಯಾರು ಕೂಡ ಬಿಬಿಎಂಪಿ ಅಂತ ಕರೆಯೋ ಹಾಗಿಲ್ಲ. ಗ್ರೇಟರ್ ಬೆಂಗಳೂರು ಇಷ್ಟು ವರ್ಷಗಳ ಕಾಲ ಬಿಬಿಎಂಪಿ ಬೆಂಗಳೂರಿನ ನಾಡಿ ಮಿಡಿತವಾಗಿತ್ತು. ಸೊ ಈಗ ಜನರ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡಿ ಬಿಬಿಎಂಪಿಗೆ ಹೋಗೋಣ ಅಂತಿದ್ರು. ಆದ್ರೆ ಈಗ ಜನಗಳು ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಂತ ಅನ್ಬೇಕಾಗತ್ತೆ. ಗ್ರೇಟರ್ ಬೆಂಗಳೂರಿನ ಮುಖಾಂತರವಾಗಿ ತಮ್ಮ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕಾಗುತ್ತೆ. ನಾನು ಹುಟ್ಟುಹಬ್ಬದ ಶುಭಕಾಮನೆ. ಮೊದಲನೇದಾಗಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಈ ಗ್ರೇಟರ್ ಬ್ಯಾಂಗ್ಳೂರಿನ ಕಾನ್ಸೆಪ್ಟ್ ಅನ್ನು ತಂದಂಥವರು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಹೇಳ್ತೇನೆ. ಜೊತೆಗೆ ಅವರಿಗೆ ಈ ಒಂದು ಈ ಗ್ರೇಟರ್ ಬ್ಯಾಂಗ್ಳೂರು ಕಾನ್ಸೆಪ್ಟನ್ನು ಏನು ತಂದಿದ್ದಾರೆ ಅದು ಯಶಸ್ವಿ ಆಗಲಿ ಅಂತೇಳಿ ಕೂಡ ಹಾರೈಸ್ತೇನೆ. ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಇದು ಒಂದು ಬೆಂಗಳೂರಿಗೆ ಒಂದು ಹೊಸ ರೀತಿಯಲ್ಲಿ ಆಗುತ್ತೆ. ನಾವೆಲ್ಲ ಪ್ರಪಂಚದಲ್ಲಿ ಅನೇಕ ಪಟ್ಟಣಗಳನ್ನು ದೊಡ್ಡ ಪಟ್ಟಣಗಳನ್ನು ನೋಡಿದ್ದೇವೆ. ಯಾವ ರೀತಿ ಈ ಕಾನ್ಸೆಪ್ಟ್ ಯಾವ ರೀತಿ ಕೆಲಸ ಮಾಡಿದೆ ಅಂತೇಳಿ ಅದನ್ನು ಪ್ರಾರಂಭ ಇವತ್ತಿನಿಂದ ಅಫಿಷಿಯಲ್ ಆಗಿ. ಮೊದಲನೇದಾಗಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಈ ಗ್ರೇಟರ್ ಬ್ಯಾಂಗ್ಳೂರಿನ ಕಾನ್ಸೆಪ್ಟ್ ಅನ್ನು ತಂದಂಥವರು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಹೇಳ್ತೇನೆ. ಜೊತೆಗೆ ಅವರಿಗೆ ಈ ಒಂದು ಈ ಗ್ರೇಟರ್ ಬ್ಯಾಂಗ್ಳೂರು ಕಾನ್ಸೆಪ್ಟನ್ನು ಏನು ತಂದಿದ್ದಾರೆ ಅದು ಯಶಸ್ವಿ ಆಗಲಿ ಅಂತೇಳಿ ಕೂಡ ಹಾರೈಸ್ತೇನೆ. ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಇದು ಒಂದು ಬೆಂಗಳೂರಿಗೆ